ಕೂಪನ್ ಬಂದ್ಬಿಟ್ಟು ಹೇಗೆ ಕೊಡ್ತಾರೆ ಅಂದರೆ ನೀವು ಕೊಡೋ ನಿಮ್ಮ ಹಳೆ ಬಟ್ಟೆ ಮೇಲೆ ಎಷ್ಟಾಗಿರುತ್ತೋ ಅದರ ಅರ್ಧದಷ್ಟು ನೀವು ಈ ಶರ್ಟ್ಗೆ ಎಷ್ಟು ಕೊಡ್ಬೋದು ಅಂತ ನೀವೇ ಕಮೆಂಟ್ ಮಾಡಿ. ಸೊ ನಾಟ್ ಓಕೆ, ನಾಟ್ ಹ್ಯಾಪಿ ವಿತ್ ದಟ್. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತನಾ? ಎಸ್ ಗೈಸ್, ನಾಡಿದ್ದು ನಾವೆಲ್ಲ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಬಟ್ಟೆ ತಗೊಳ್ಬೇಕಿತ್ತು, ಏನಪ್ಪ ಮಾಡೋದು ಅಂತ ಯೋಚಿಸ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಒಂದು ಸಜೆಸ್ಟ್ ಮಾಡ್ದ. ಇಲ್ಲೇ ದೊಡ್ಡ ಕಲಸಂದ್ರದ ಹತ್ರ ಒಂದು ಸ್ಟೋರ್ ಇದೆಯಂತೆ, ಅಲ್ಲಿ ನಮ್ಮ ಹಳೆ ಬಟ್ಟೆ ಕೊಟ್ಟರೆ ಹೊಸ ಬಟ್ಟೆ ಕೊಡ್ತಾರಂತೆ. ಅದಕ್ಕೆ ನಾನು ಹಬ್ಬ ದುಡ್ಡಿಲ್ಲದೆ ಇರೋ ಟೈಮಲ್ಲಿ ಏನೋ ಒಂದು ಸಿಗ್ತಲ್ಲ ಗುರು ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಆಲ್ರೆಡಿ ರೆಡಿಯಾಗಿದ್ದೀನಿ ನೋಡಿ ಗೈಸ್. ಸೊ ಇವಾಗ ಹೋಗ್ತಿದ್ದೀನಿ, ಬನ್ನಿ ಗೈಸ್, ಲೆಟ್ಸ್ ಗೋ, ಹೋಗೋಣ. ಹಂಗೆ ಬಟ್ಟೆ ನೋಡಿ ತಗೊಳ್ಳೋಣ, ಎಷ್ಟಾಗುತ್ತೆ ಅಷ್ಟು ಬಟ್ಟೆ. ನನ್ನ ಹತ್ರ ಅಂತೂ ತುಂಬ ಹಳೆ ಬಟ್ಟೆಗಳಿದ್ದಾವೆ, ಒಂದಷ್ಟು ಇಟ್ಕೊಂಡಿದ್ದೀನಿ. ಲೆಟ್ಸ್ ಗೋ, ಹೋಗೋಣ. ನೋಡಿ, ನಾನು ಬಂದಿದ್ದು ದೊಡ್ಡ ಕಲ್ಲಸಂದ್ರ ಮೆಟ್ರೋ ಸ್ಟೇಷನಿಂದ 400 ಮೀಟ್ರ್ ದೂರ ಇರೋವಂಥ ಫ್ಯಾಷನ್ ಫ್ಯಾಕ್ಟ್ರಿಗೆ. ಇಲ್ಲಿ ಬಂದಮೇಲೆ ಬಟ್ಟೆ ಎಲ್ಲ ಹೇಗಿದೆ ಅಂತ ನೋಡಿದೆ, ನೀವು ಒಂದ್ಸರಿ ನೋಡಿ. ಬಟ್ಟೆ ಎಲ್ಲ ನೋಡಿದ್ದಾಯಿತು, ಇವ್ರೇನು ಕೊಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಅದು ಇಲ್ಲಿನ ಕೂಪನ್ ಗೈಸ್. ಕೂಪನ್ ಬಂದ್ಬಿಟ್ಟು ಹೇಗೆ ಕೊಡ್ತಾರೆ ಅಂದರೆ ನೀವು ಕೊಡೋ ನಿಮ್ಮ ಹಳೆ ಬಟ್ಟೆ ಮೇಲೆ ಎಷ್ಟಾಗಿರುತ್ತೋ ಅದರ ಅರ್ಧದಷ್ಟು. ಸೊ ನಂದಾಗಿದ್ದು 6,000 ಚಿಲ್ಲರೆ ಆದರೆ ನನಗೆ ಇವ್ರು ಕೊಟ್ಟಿದ್ದು 3,400. ನಾನು ಪರ್ಚೇಸ್ ಮಾಡೋಕ್ಕಾಗೋದು, ಕೂಪನ್ ಅಪ್ಲೈ ಆಗೋದು 3,400 ಮಾತ್ರ. ಆ್ಯಂಡ್ ಇಲ್ಲಿ ನೋಡಿ, ಇದೇ ಮ್ಯಾಕ್ಸಿಮಮ್ ಕೂಪನ್ನು, 400 ರೂಪಾಯಿ ಮ್ಯಾಕ್ಸಿಮಮ್ ಕೂಪನ್ನು. ಆ್ಯಂಡ್ ಅದಿರೋದು ಬರೀ ಸ್ಯೂಟಿಗೆ ಮಾತ್ರ. ಇದಕ್ಕೆ ಬಿಟ್ಟು ಇನ್ಯಾವುದಕ್ಕೂ ಹೈಯೆಸ್ಟ್ ಕೂಪನ್ ಇಲ್ಲ ಗೈಸ್. ಇದ್ರ ಪ್ರೈಸ್ ಬಂದು 14,999. ಸೊ 50% ಆಫ್ ಆಗುತ್ತೆ. ಅದ್ರ ಮೇಲೆ ಕೂಪನ್ ನಿಮಗೆ ಅಪ್ಲೈ ಆಗೋದು 400 ರೂಪಾಯಿ ಮಾತ್ರ. ಇನ್ನೆಲ್ಲದು ನೋಡಿ, ಇದ್ರ ಮೇಲೆಲ್ಲ ಅಷ್ಟೊಂದು ಆಫರ್ ಇಲ್ಲ. ಇದ್ರ ಪ್ರೈಸ್ ಬಂದು 2,299. ಸೊ ಬಟ್ಟೆ ಅಂತೂ ಅಷ್ಟೊಂದು ಕ್ವಾಲಿಟಿ ಇಲ್ಲ ಗೈಸ್. ಇದಕ್ಕೆ ಅಷ್ಟೊಂದು ಕೊಡೋಷ್ಟು, ಇದಕ್ಕೆ 40% ಏನೋ ಆಫ್ ಆಗಿ ಇದ್ರ ಮೇಲೆ ನಿಮ್ಮ ಕೂಪನ್ ಅಪ್ಲೈ ಮಾಡೋಕ್ಕಾಗೋದು ಜಸ್ಟ್ 150 ಅಷ್ಟೇ. ಅದ್ರ ಮೇಲೆ ಇನ್ಯಾವುದನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಗೈಸ್, ಇದೆಲ್ಲನೂ ಸ್ಕ್ಯಾಮೇ. ಹೇಗೆ ಅಂತಂದರೆ ಬಟ್ಟೆಗೆ 3 ಪಟ್ಟು ಜಾಸ್ತಿ ಹಾಕ್ಬಿಟ್ಟು ನಿಮಗೆ ಅದನ್ನು ಆಫರ್ ಕೊಡ್ತಿದ್ದೀವಿ, 50% ಆಫರು. ಅದ್ರ ಮೇಲೆ ನೋಡಿ ಈ ಥರ 150, 200 ಅನ್ನೋಂಗೆ. ಆ್ಯಂಡ್ ಇವಾಗೇನು ನೋಡ್ತಿದ್ದೀರಾ ಅಲ್ವಾ ನೀವು, ಈ ಶರ್ಟ್ಗೆ ಎಷ್ಟು ಕೊಡ್ಬೋದು ಅಂತ ನೀವೇ ಕಮೆಂಟ್ ಮಾಡಿ. ನನ್ನ ಫ್ರೆಂಡ್ಸ್ಗೆಲ್ಲ ಕೇಳಿದ್ರೆ 300 ಅಂದರು ಅಷ್ಟೇ. ಬಟ್ ಇದ್ರ ಪ್ರೈಸ್ ನೋಡಿ 2,699 ಗುರು. ಯಾರು ಕೊಡ್ತಾರೆ ಇಷ್ಟೆಲ್ಲ? ಸೊ ನನಗಂತೂ ಏನೂ ಇಷ್ಟ ಆಗಿಲ್ಲ, ಟೋಟಲ್ ವೇಸ್ಟ್ ಗೈಸ್. ಇಲ್ಲಿಗೆ ಬಂದಿದ್ದೇ ವೇಸ್ಟ್ ಅನ್ನಿಸ್ತು. ಬಟ್ ಇಲ್ಲಿಗೆ ಬಂದಮೇಲೆ ವೀಡಿಯೋ ಮಾಡಬೇಕು ಅನ್ನಿಸ್ತು. ಯಾಕೆ ಅಂತಂದರೆ ನನ್ನ ಥರನೇ ನಂಬ್ಕೊಂಡು ಬರೋಷ್ಟು ತುಂಬ ಜನ ಇರ್ತಾರೆ. ಸೊ ಅವ್ರಿಗೆಲ್ಲ ಇದು ರೀಚ್ ಆಗಬೇಕು. ನನಗೆ ಈ ವಿಡಿಯೋದಿಂದ ಸಬ್ಸ್ಕ್ರೈಬ್ ಕೂಡ ಬೇಡ ಅಥವಾ ಲೈಕ್ ಬೇಡ, ಬಟ್ ಶೇರ್ ಆಗಬೇಕು ಗೈಸ್. ಈ ಥರ ನಂಬ್ಕೊಂಡು ಬರೋರು ತುಂಬ ಜನ ಇರ್ತಾರೆ, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಇಲ್ಲಂತೂ ಏನು ಇಷ್ಟ ಆಗಿಲ್ಲ ಗೈಸ್. ಸೊ ಅದಕ್ಕೆ ನಾನು ಏನು ತಗೊಂಡಿಲ್ಲ. ಇದೊಂದು ಬಟ್ಟೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ನನಗೆ. ಇಲ್ಲಿ ಇವ್ರು ಕೊಟ್ಟಿರೋ ಆಫರ್ಗೆ ನೋಡಿ 40% ಆಫ್ ಇದೆ. ಪ್ರೈಸ್ ಬಂದ್ಬಿಟ್ಟು ಪರವಾಗಿಲ್ಲ ಅನ್ನಂಗಿದೆ. ಬಿಕಾಸ್ 1,999 ಅಂದರೆ 40% ಕಮ್ಮಿಯಾಗಿ ಅದ್ರ ಜೊತೆಗೆ ನಿಮಗೆ 100 ರೂಪಾಯಿ ಕಮ್ಮಿ ಕೂಡ ಆಗುತ್ತೆ. ಇದೊಂದು ಓಕೆ ಅನ್ನಿಸ್ತು, ಬಟ್ ನನಗೆ ತಗೊಳ್ಬೇಕು ಅಂತ ಅನಿಸಿಲ್ಲ. ಸೊ ಅದಕ್ಕೆ ನಾನು ತಗೊಳ್ಳಿಲ್ಲ ಗೈಸ್. ಎಲ್ಲದ್ರ ಮೇಲೂ ಇದೇ ಥರ ಇದೆ ನೋಡಿ, 150, 200, ಮ್ಯಾಕ್ಸಿಮಮ್ ಇರೋದೇ 400, ಅದು ಸ್ಯೂಟ್ಸಿಗೆ ಮಾತ್ರ. ಆ್ಯಂಡ್ ಇದೇ ಥರ ಒಂದು ಪ್ಯಾಂಟ್ ಇದೆ ಗೈಸ್. ಅದಕ್ಕೆ ಹೋಗಿ ಪ್ರೈಸ್ ಎಷ್ಟಿರ್ಬೋದು ಅಂತ ಚೆಕ್ ಮಾಡಿದೆ. ನನ್ನ ಹತ್ರ ಇರೋ ಪ್ಯಾಂಟು ನಾನು ಕೊಟ್ಟಿದ್ದು 250. ಬಟ್ ಈ ಪ್ಯಾಂಟಿನ ಪ್ರೈಸ್ ಎಷ್ಟಿರ್ಬೋದು ನೋಡೋಣ ಬನ್ನಿ. 1,999 ಗೈಸ್. 1,999 ಅಂದರೆ ಇದರಲ್ಲಿ 50% ಹೋದ್ರೂ
ನಿಮಗೆ 1,000 ಆಗುತ್ತೆ. ಅದ್ರ ಮೇಲೆ ನೋಡಿ 100 ರೂಪಾಯಿ ಕಮ್ಮಿ ಆಗುತ್ತೆ. ಸೊ 900 ರೂಪಾಯಿ ನೈಟ್ ಪ್ಯಾಂಟ್ಗೆ 900 ರೂಪಾಯಿ ಎಲ್ಲ ಯಾರು ಕೊಡ್ತಾರೆ? ಅದು ಆ ಥರ ಅದರಲ್ಲಿ ಏನೂ ಇಲ್ಲ ಗೈಸ್. ಆ ಪ್ಯಾಂಟಲ್ಲಿ ನಾರ್ಮಲ್ಲು ಒಂದು ಬಟ್ಟೆ ಥರ ಇದೆ ಅಷ್ಟೇ. ಅದಾದಮೇಲೆ ಇದು ನೋಡಿ, ಇದ್ರ ಮೇಲೆ ಆಫರ್ಸ್ ಇಲ್ಲ. ಸೊ ಆಫರ್ ಇಲ್ಲದೆ ಇರೋದು ಪ್ರೈಸ್ ನೋಡಿ 599. ಇದು ನನಗೆ ನಾರ್ಮಲ್ ಪ್ರೈಸ್ ಅನ್ನಿಸ್ತು. ಯಾವುದ್ರ ಮೇಲೆ ಆಫರ್ ಇಲ್ಲ ಅದೆಲ್ಲ ನಾರ್ಮಲಾಗೇ ಇದೆ. ಬಟ್ ಆಫರ್ ಇರೋ ಪ್ರತಿಯೊಂದು ಕೂಡ ನೀವೇ ನೋಡಿದ್ದೀರ. ಅಂತೂ ಏನೂ ಇಷ್ಟ ಆಗಲಿಲ್ಲ. ಅದಕ್ಕೆ ಅಲ್ಲಿಂದ ಹೊರಗೆ ಬರ್ತಿದ್ದಂಗೆ ಭೈರವಿ ಮಿಲ್ಟ್ರಿ ಹೋಟ್ಲ್ ಅಂತಿತ್ತು. ಭಾನುವಾರ ಬೇರೆ, ಹೊಟ್ಟೆ ತುಂಬ ಹಸಿದಿತ್ತು. ನಾನು ಆರ್ಡ್ರ್ ಮಾಡಿದ್ದು ಕುಷ್ಕ ಮತ್ತು ಕಬಾಬು. ಊಟ ಅಂತೂ ಚೆನ್ನಾಗಿತ್ತು ಗೈಸ್, ಬಟ್ ಅಲ್ಲಿಗೆ ಬಂದಿದ್ದು ಇಷ್ಟ ಆಗಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಬಂದಂಗಾಯ್ತು. ಅಟ್ಲೀಸ್ಟ್ ಬೇರೆ ಕೆಲಸನಾದ್ರೂ ಮಾಡ್ಕೊಳ್ಬೋದು. ಸೊ ನಾಟ್ ಓಕೆ, ನಾಟ್ ಹ್ಯಾಪಿ ವಿತ್ ದಟ್. ಬನ್ನಿ ಹೋಗೋಣ. ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ ನೋಡಿ, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್. ಮೆಟ್ರೋಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೆ ಮೆಟ್ರೋಗೆ. ಇಲ್ಲಿಂದ ಬಸ್ಸಿಗೆ ಬೇಕಾದರೂ ಹೋಗ್ಬೋದು ನೀವು, ಏನೊಂದು 10 ನಿಮಿಷ ಆಗ್ಬೋದು. ಬಟ್ ನಾನು ಮೆಟ್ರೋಗೆ ಬಂದೆ. ಸಿಲ್ಕ್ ಇನ್ಸ್ಟಿಟ್ಯೂಟಲ್ಲಿ ಇಳಿದು ನೈಸ್ ರೋಡ್ಗೆ ಬಂದೆ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ. ಫಸ್ಟ್ ಯಾರೂ ನಿಲ್ಲಿಸಲಿಲ್ಲ. ಫೈನಲಿ ಒಂದು ಅಣ್ಣ ಬಂದರು. ಅವರು ಫಸ್ಟು ನಾವು ಹತ್ತಲ್ಲ ಅಂದಿದ್ದಕ್ಕೆ, ಯಾಕೆಂದ್ರೆ ಅವರು ಬನ್ನೇರುಘಟ್ಟಕ್ಕೆ ಹೋಗ್ತಾಯಿದ್ರು. ಸೊ ನಾವು ಹತ್ತಲ್ಲ ಅಂತಂದಿದ್ದಕ್ಕೆ ಬನ್ನೇರುಘಟ್ಟದಲ್ಲಿ ಇಳಿಸಿ ನಾನೇ ಹತ್ತಿಸ್ತೀನಿ ಅಂತ ಅವ್ರು ಹತ್ತಿಸ್ಕೊಂಡ್ರು. ನೋಡಿ ಇದೇ ಗಾಡಿ. ನಿನ್ನೆ ಕಿಡ್ನಾಪ್ ಮಾಡ್ಕೊಳಲ್ಲ ಬರಪ್ಪ, ಯೂಟ್ಯೂಬ್ ಗಣ ಮಾಡು. ಡೈಲಿ ಇರುತ್ತಾ ಓಡಾಡೋದು? ಡೈಲಿ ಹೆಂಗ್ಲ ಒಳಗೆ ಕೂತು ಏನನ್ಸುತ್ತೆ? ಒಳಗೆ ಕೂತು ಏನನ್ಸುತ್ತೆ? ಏನ್ ಮಾಡೋದು, ನಮ್ ಲೈಫ್ ಇಷ್ಟ ಅಲ್ವಾ? ಮತ್ ಗಾಡಿ ಓಡಿಸ್ಬೇಕು, ಓಡಿಸ್ತಾ ಇದೀವಿ. ನಮ್ ಜೀವನ ಇದು. ನಾವಿನ್ನ ಓದಿಲ್ಲ ಏನಿಲ್ಲ. ಬಟ್ ನಮ್ದು ಏನಂದ್ರೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ನೀಟಾಗಿ ಹೋಗ್ತೀವಿ, ಮನೆಗೆ ಹೋಗ್ತೀವಿ ಅಂತೆ. ಎಷ್ಟು ದುಡಿತೀರಾ ತಿಂಗಳಿಗೆ? ತಿಂಗಳಿಗೆ 36 ಕೊಡ್ತಾರೆ. 36 ನಿಮ್ದೆ ವೆಸ್ಟ್ ಅಲ್ಲಣ್ಣ. ನಮ್ ನೋಡಿದ್ರೆ ಲಕ್ಷನ್ ಗಟ್ಟೆ ಕೊಟ್ಟಿ ಓದ್ತೀವಿ. ನೋಡಿದ್ರೆ 5,000 ದುಡಿಬೇಕು. 5,000 ರೂಪಾಯಿ, 5-10 ಸಾವಿರ ದುಡಿಬೇಕು. ಅದು ಬೆಳಗಿಂದ ರಾತ್ರಿ ತನಕ ದುಡಿಬೇಕು. ಆಮೇಲೆ 36 ರೂಪಾಯಿ ಕೊಡ್ತಾರೆ. ಆಲ್ಟ್ ಆದ್ರೆ ಎಕ್ಸ್ಟ್ರಾ 300 ರೂಪಾಯಿ ಕೊಡ್ತಾರೆ. ನಮಗ್ ಬೇಕಾದ್ರೆ ಎಕ್ಸ್ಟ್ರಾ ಕೆಲಸ ಮಾಡಿಸ್ಕೊಂತಾರೆ. ಎಕ್ಸ್ಟ್ರಾ ದುಡ್ಡೆಲ್ಲ ಇಲ್ಲ ನೋಡಿ ಗೈಸ್. ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಹಂಗೆ 5-10 ಸಾವಿರ ಕೆಲಸ ಮಾಡಬೇಕು. ಅಲ್ಲಿ ಕಾಯ್ತಾ ಇದ್ದೆ. ಅಣ್ಣ ಬಂದು ಡ್ರಾಪ್ ಕೊಡ್ತೀನಿ ಅಂದ್ರು. ಅವ್ರು ಇಲ್ಲೇ ಬನ್ನೇರುಘಟ್ಟ ಹೋಗ್ತಾರಂತೆ. ಬನ್ನೇರುಘಟ್ಟದಲ್ಲಿ ಇನ್ನೊಂದ್ ಗಾಡಿ ಹತ್ತಿಸ್ತೀನಿ ಹತ್ತು ಅಂತಂದು ಹತ್ತಿಸ್ಕೊಂಡ್ರು ಅವ್ರೆ. ನೋಡಿ ಇವ್ರೆ. ಅಣ್ಣ ನಿಮ್ಮ ಹೆಸರು? ಸುರೇಶ್ ಅಂತ. ನೋಡಿ ಲೈಫು ಕಷ್ಟ ಇರುತ್ತೆ, ಎಲ್ಲರಿಗೂ ಕಷ್ಟ ಇರುತ್ತೆ. ಕಷ್ಟ ಬಂತು ಅಂತ ಅಂದ್ಕೂಡ್ಲೆ ಓಡೋಗ್ಬಾರ್ದು. ನಮ್ಗೇನ್ ಗೊತ್ತು ಅದ್ರಲ್ಲೇ ಮುಂದುವರಿಬೇಕು. ನಮ್ಗೇನ್ ಗೊತ್ತು ಅದ್ರಲ್ಲೇ ಕೆಲಸ ಮಾಡ್ಕೊಂಡು ಮುಂದುವರೆದ್ರೆ ಏನೋ ಒಂದ್ ಮಾಡ್ಬೋದು. ಅದಕ್ಕೆ ಇವ್ರುಗಳ ಎಕ್ಸಾಂಪಲ್. ಇವ್ರಿಗೆಲ್ಲ ನಮ್ ಕಡೆಯಿಂದ ಒಂದ್ ಸೆಲ್ಯೂಟ್. ಥ್ಯಾಂಕ್ಸ್ ಅಣ್ಣ. ಅವರು ಡ್ರಾಪ್ ಮಾಡಿ ಕೊಟ್ರು. ಪಾಪ ನಂದು ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿ ಹಂಗೆ ಅದು ಇದು ಮಾತಾಡಿ ಒಂದ್ ಲಾರಿ ನಿಲ್ಸಿದ್ರು. ಬಟ್ ನಾನು ಹೋಗೋದ್ ಲೇಟ್ ಆಗಿದ್ದಕ್ಕೆ ಅದು ಹೋಯ್ತು. ಪಾಪ ಹೆಲ್ಪ್ ಮಾಡಿದ್ರು ತುಂಬಾ. ದುಡ್ಡು ಇಸ್ಕೊಳ್ಳಿಲ್ಲ. ಓಕೆ, ಇಲ್ಲಿಂದ ಹೋಗೋಣ. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಗೈಸ್. ನೋಡಿ ಇವರು ಬಂದರು. ಇವರು ಸೇಮ್ ಅದೇ ಥರ ಪಾಪ ನಾನು ಕೇಳಿದ ಹತ್ರನೇ ಬಿಡ್ಕೊಟ್ರು. ಸೊ ಫೈನಲಿ ಬಂದು ಹತ್ಕೊಂಡೆ. ನೀವೇ ನೋಡಿ. ನಿಮ್ಮ ಹೆಸರು?
ಇವರು ಕೂಡ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್ ನನಗೆ ಹತ್ತಿರ ಆಗಂಗೆ ಬಿಡ್ಕೊಟ್ರು. ಸೊ ಗೈಸ್, ಬಂದು ಇವಾಗ ಕೂತೆ. ನನ್ನ ಹಾನೆಸ್ಟ್ ರಿವ್ಯೂ, ಹಾನೆಸ್ಟ್ ಒಪಿನಿಯನ್ ಏನಂತಂದರೆ, ಯಾವುದೇ ಕಾರಣಕ್ಕೂ ಯಾರೋ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಅಥವಾ ಯಾರೋ ಇನ್ನೊಬ್ರು ಹೇಳಿದ್ರು, ಇಲ್ಲ ರೀಲ್ಸಲ್ಲಿ ನೋಡಿದೆ, ಇವಾಗ ನಾನೇ ಒಂದು ರೀಲ್ಸ್ ಹಾಕಿ ನನ್ನ ರೀಲ್ಸಲ್ಲಿ ನೋಡಿ ಹೋಗಿ ತಗೊಳ್ತೀನಿ ಅಂದರೆ ಡ್ಯಾಟರ್ ಆಗ್ತೀರ. ಯಾರನ್ನೇ ನಂಬ್ಕೊಂಡು ಹೋಗಕ್ಕೆ ಹೋಗ್ಬೇಡಿ. ನಿಜವಾಗಿ ಅಲ್ಲಿ ಏನು ನಡೀತಿದೆ ಅನ್ನೋದನ್ನು ನಾನು ಹೇಳ್ತೀನಿ. ನಿಮ್ಮ ಹಳೆ ಬಟ್ಟೆ ತಗೊಂಡೋಗಿ ನೀವು ಕೊಡ್ತೀರಾ. ಸೊ ನೀವು ಬಟ್ಟೆ ತಗೊಂಡೋಗಿ ಕೊಟ್ರಿ ಅಂತಂದರೆ ಮುಗೀತು. ಆ ಕೊಟ್ಟಾಗಿದ್ದ ಕೂಡಲೇ ಹೇಳ್ತಾರೆ ಅವರು ಇಸ್ಕೊಂಡಾದ್ಮೇಲೆ ಯಾವುದೇ ಕಾರಣಕ್ಕೂ ಬಟ್ಟೆ ವಾಪಸ್ ಕೊಡಲ್ಲ ಅಂತ. ಸೊ ಬಟ್ಟೆ ಕೊಟ್ಟಾದ್ಮೇಲೆ ಕೂಪನ್ ಕೊಡ್ತಾರೆ. ಏನಪ್ಪ ಅಂದರೆ ಕೂಪನ್ನಲ್ಲಿ ಹೇಗೆ ಅಂತಂದರೆ, ನೀವು ಒಂದು ಬಟ್ಟೆ ತಗೊಂಡೋಗಿರ್ತೀರ. ಸೊ ಫುಲ್ಲು ಕ್ಯಾಲ್ಕುಲೇಟ್ ಆದಮೇಲೆ ಒಂದು 6,000 ಆಗಿರುತ್ತೆ ನಿಮ್ಮದು. ಅದರಲ್ಲಿ ಅವ್ರು ನಿಮಗೆ ಕೊಡೋದು ಬರೀ 3,000 ಮಾತ್ರ. 3,000. ನಂದು ಅಷ್ಟೇ ಇವಾಗ ಹಂಗೆ ಮಾಡಿದ್ರು, 3,000 ಮಾತ್ರ ಕೊಟ್ಟಿದ್ದು. ಇನ್ನು 3,500 ನಾವು ನಂದು 6,000 ಆಗಿತ್ತು. ಸೊ 3,500 ನಾವು ಹಂಗೆ ಹೋಲ್ಡಲ್ಲಿ ಇಟ್ಟಿರ್ತೀವಿ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಕೊಡ್ತೀವಿ, ಒಂದು ವಾರದೊಳಗೆ ಬರಬೇಕು ಅಂತಾರೆ. ಆಯಿತು ಸರಿ ಅಂತೇಳಿ ನಾನು ಕೊಟ್ಟೆ. ನಾನು ಹಳೆ ಬಟ್ಟೆ ತಗೊಂಡೋಗಿದ್ದೆ. ಸೊ ನಾನು ಒಳಗೆ ಹೋದೆ ಗೈಸ್. ಒಳಗೆ ಹೋಗಾದ್ಮೇಲೆ ಇಲ್ಲೇ ನಿಜವಾದ ಆಟ ಶುರುವಾಗಿದ್ದು. ಹೋಗಿ ಬಟ್ಟೆ ನೋಡಿದ್ರೆ ಏನು ಬಟ್ಟೆ ಇರುತ್ತಲ್ವ, ನೀವು ಹೊರಗೆ ಒಂದು ಪ್ರೈಸ್ ಕೊಟ್ಟು ತಗೊಳ್ತೀನಿ ಅಂತಂದರೆ ಅದ್ರ ಡಬ್ಬಲ್ ಪ್ರೈಸ್ ಇದೆ. ಸೊ ಅದನ್ನು 50% ಅಂತ ಹೇಳ್ತಾರೆ. ಅದರಲ್ಲಿ 50% ಆಫ್ ಆಗುತ್ತೆ ಅಂತ. ಸೊ 50% ಆಫ್ ಆದಾಗ ನಿಮಗೆ 2,000 ಇದ್ದಿದ್ದು 1,000ಕ್ಕೆ ಬರುತ್ತೆ. ಅದಾದಮೇಲೆ ಅವ್ರು ಹೇಳೋದೇನೆಂದರೆ, ಕೂಪನ್ ಕೊಟ್ಟಾಗ ಒಂದು ಕೂಪನ್ನು ಒಂದೇ ಬಟ್ಟೆಗೆ ಹಾಕೋಕ್ಕಾಗೋದು. ಆ್ಯಂಡ್ ಕೂಪನ್ ಜೊತೆಗೆ ನೀವು ದುಡ್ಡು ಕೊಡಲೇಬೇಕು. ಪ್ರತಿಯೊಂದು ಬಟ್ಟೆಗೂ ದುಡ್ಡು ಕೊಡಬೇಕು. ನೀವು ಯಾವುದೇ ಬಟ್ಟೆಗೆ ನಾನು ದುಡ್ಡು ಕೊಡದೆ ಕೂಪನಲ್ಲೇ ತಗೊಂಬಿಡ್ತೀನಿ, ಅದೆಲ್ಲ ಇಲ್ಲವೇ ಇಲ್ಲ. ಸೊ ಏನಂತಂದರೆ ಎಲ್ಲ ಬಟ್ಟೆಗೂ ದುಡ್ಡು ಕೊಡಬೇಕು. ಆ್ಯಂಡ್ ಎಲ್ಲ ಬಟ್ಟೆ ಮೇಲೂ ಪ್ರೈಸ್ ಜಾಸ್ತಿನೇ ಇದೆ. ಸೊ ನೀವು ಯಾರ್ದೋ ಮಾತು ನಂಬ್ಕೊಂಡು ಅಥವಾ ಯಾರೋ ಇನ್ನೊಬ್ರು ಹೇಳಿದ್ರು ಅಂತೆಲ್ಲ ಅಂದ್ಕೊಂಡು ಹಿಂಗೆ ತಗೊಂಬಿಡ್ತೀನಿ ಅಂತೆಲ್ಲ ಹೋಗ್ಬೇಡಿ. ಬೇರೆ ಕಡೆ ನಿಜವಾಗ್ಲೂ ಆಫರ್ಸ್ ಇದೆ, ಹೋಗಿ ಅಲ್ಲಿಗೆ. ಇದು ನನ್ನ ಹಾನೆಸ್ಟ್ ರಿವ್ಯೂ. ಬೇಕಾದರೆ ನೀವೇ ನೋಡಿದ್ರಲ್ಲ ಬಟ್ಟೆಗಳೆಲ್ಲ ಹೆಂಗಿತ್ತು, ಪ್ರೈಸ್ ಹೆಂಗಿತ್ತು. ಫುಲ್ಲು ಶಾಕ್. ನಾನು ಒಂದು ಬಟ್ಟೆ ಕೂಡ ತಗೊಂಡಿಲ್ಲ, ವಾಪಸ್ ಬಂದಿದ್ದೀನಿ. ಒಂದು ಬಟ್ಟೆನೂ ತಗೊಂಡಿಲ್ಲ. ಯಾಕೆ ಅಂದರೆ ಇಷ್ಟ ಆಗಿಲ್ಲ, ಪ್ರೈಸ್ ಇಷ್ಟ ಆಗಿಲ್ಲ ನನಗೆ. ಓಕೆ, ಅಟ್ಲೀಸ್ಟ್ ಒಂದು 200-300 ಕಮ್ಮಿ ಆಗ್ತಿತ್ತು ಅಂತೇಳಿ ಕೂಪನ್ ಕೊಟ್ಟು ತಗೊಳ್ಳೋಣ ಅಂದ್ಕೊಂಡ್ರೆ ಪ್ರೈಸ್ ವ್ಯಾಲ್ಯೂನೇ ಅನ್ನಿಸ್ತಿರ್ಲಿಲ್ಲ ತಗೊಂಡಿದ್ರೆ. ಸೊ ಬೇರೆ ಕಡೆ ತಗೊಳ್ಳೋಣ ಅಂತ ನಾನು ವಾಪಸ್ ಬಂದ್ಬಿಟ್ಟೆ. ಇದು ನನ್ನ ರಿವ್ಯೂ ಗೈಸ್. ಬೇಕಾದರೆ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಹೋಗಿ ಫಸ್ಟ್ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದಾದಮೇಲೆ ನಿಮಗೆ ಬಟ್ಟೆ ಕೊಟ್ಟು ತಗೊಬೋದು ಅಂತ ಅನ್ಸಿದ್ರೆ ಹೋಗಿ ತಗೊಳ್ಳಿ. ಕೆಲವೊಂದಿದೆ ನಿಜವಾಗ್ಲೂ, ಈ ಕೋಟ್ ಎಲ್ಲ, ಸೂಟು ಕೋಟ್ಸ್ ಇವೆಲ್ಲ ಬಂದು ಆ್ಯಕ್ಚುಯಲ್ ಪ್ರೈಸಿಗೆ ಸಿಗುತ್ತೆ. ನೀವು ಹೊರಗೆ ಹೊಲಿಸ್ತೀನಿ ಅಂದರೂ 6,000 ಆಗುತ್ತೆ. ಸೊ ಅಲ್ಲೋದ್ರೂ ನಿಮಗೆ 6,000ಕ್ಕೆ ಸಿಗುತ್ತೆ. ಬಟ್ ಬೇರೆ ಬಟ್ಟೆ, ಶರ್ಟ್ಸ್, ಪ್ಯಾಂಟ್, ನೈಟ್ ಪ್ಯಾಂಟ್ 2,600, 2,000 ನೈಟ್ ಪ್ಯಾಂಟ್ ಯಾರು ಕೊಡ್ತಾರೆ ಗುರು ಅಷ್ಟೊಂದು? ಅದಕ್ಕೆ ನಾನು ಹಂಗೆ ಬಂದೆ. ಡೌಟ್ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಇದು ಇವತ್ತಿಂದು ನನ್ನ ಹಾನೆಸ್ಟ್ ರಿವ್ಯೂ. ಆ್ಯಂಡ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಅನ್ನಿಸ್ತು. ಟೈಮ್ ವೇಸ್ಟ್ ಮಾಡ್ಕೊಂಡು ಹೋದೆ. ಟೈಮ್ ವೇಸ್ಟು, ಸುಮ್ಮನೆ ವೇಸ್ಟ್, ಎಲ್ಲ ವೇಸ್ಟ್ ಇವತ್ತು. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ವೆಯ್ಟ್ ಫಾರ್ ನೆಕ್ಸ್ಟ್ ವ್ಲಾಗು ಸೂಪರಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನೊಂದು 2-3 ದಿವಸದಲ್ಲೇ ಬರುತ್ತೆ ನೆಕ್ಸ್ಟ್ ವ್ಲಾಗ್. ನಾವು ಕ್ಯಾಂಪ್ ಹೋಗ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾಯಿರಿ, ಬರುತ್ತೆ. ಡೈಲಿ ಒಂದೊಂದು ವ್ಲಾಗ್ ಬರುತ್ತೆ. 5 ದಿನ ಕ್ಯಾಂಪಿಗೆ ಹೋಗ್ತಿದ್ದೀವಿ. ಡೈಲಿ ಒಂದೊಂದು ಬಿಡ್ತೀನಿ ಗೈಸ್. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ. ಹಾಗೆ ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರ್ಯಾರು ಅಲ್ಲೋಗಿ ಬಟ್ಟೆ ತಗೊಬೇಕು ಅಂತಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಇದನ್ನು ಎಲ್ಲರಿಗೂ ತಲುಪಿಸಿ. ಅಲ್ಲಿ ನಿಜವಾಗ್ಲೂ ಏನು ನಡೀತಿದೆ ಅನ್ನೋದು ಗೊತ್ತಾಗಲಿ. ಅಲ್ಲಿಗೆ ಹೋಗೋಕ್ಕೂ ಮುಂಚೆನೇ ಗೊತ್ತಾಗಲಿ. ಪಾಪ ಯಾರ್ದೋ ಮಾತು ನಂಬ್ಕೊಂಡು ಎಲ್ಲೆಲ್ಲಿಂದನೋ ಬರಬೇಕು ಅಂತ ರೆಡಿಯಾಗಿರ್ತಾರೆ. ಸೊ ಅದೆಲ್ಲ ಬೇಡ. ಈ ವಿಡಿಯೋನ ಆದಷ್ಟು ರೀಚ್ ಮಾಡಿಸಿ. ಶೇರು ಇದಕ್ಕೋಸ್ಕರ ಅಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಪಾಸ್ ಆಗಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಗೈಸ್. ಯಾರ್ಯಾರು ಅಲ್ಲೋಗಿ ತಗೊಬೇಕು ಅಂತಿದ್ದಾರೆ ಅವರಿಗೆ ಎಸ್ಪೆಷಲಿ ಶೇರ್ ಮಾಡಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.